ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ನಂದು ಟ್ರೈಪಾಡ್ ಕಲ್ತೋಗಿತ್ತು, ಹಂಗಾಗಿ ಆರ್ಡ್ರ್ ಮಾಡಿದ್ದೆ ಹೊಸದು. ನಾನು ಯಾವುದು ಆರ್ಡ್ರ್ ಮಾಡಿರೋದು ಅಂತಂದರೆ DTR 520BH ಟ್ರೈಪಾಡು. ಅಷ್ಟೊಂದೇನು ಕಾಸ್ಟ್ಲಿ ಅಲ್ಲ, ಪರವಾಗಿಲ್ಲ, ಚೆನ್ನಾಗೈತೆ. ಲೋ ಬಜೆಟಲ್ಲಿ ಒಳ್ಳೆ ಟ್ರೈಪಾಡು. ಇವೆಲ್ಲ ಏನೇನು ಅಂತ ನೋಡೋಣ ತಡೀರಿ. ಇವಾಗ ಓಪನ್ ಮಾಡಿ ಇದ್ರದ್ದು ಫಸ್ಟ್ ಓಪನ್ ಮಾಡಿದ ತಕ್ಷಣ ಇದ್ರ ಜೊತೆ ಬ್ಯಾಗ್ ಬೇರೆ ಕೊಟ್ಟವ್ರೆ. ಅಲ್ಲೇ ಜಿಪ್ ಓಪನ್ ಮಾಡಿಬಿಟ್ಟವ್ರು. ಯಾರು ಅಲ್ಲ, ನಾನೇ ಮಾಡಿರೋದು. ಓಪನ್ ಮಾಡಿದ ತಕ್ಷಣ ಒಂದು ಬ್ಯಾಗ್ ಇದೆ. ಬ್ಯಾಗ್ ಒಳಗೆ ಇದು ಟ್ರೈಪಾಡ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏಲಂಕಿ ಒಂದು ಕೊಟ್ಟಿರ್ತಾರೆ. ಇದೇನಕ್ಕೆ ಯೂಸು ಅಂತ ಅಂದರೆ ಮಾನಪಾಡಿಗೆ ಯೂಸ್ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಏನಕ್ಕೆ ಅಂತ. ಫಸ್ಟ್ ಇದು ನಾ ಹೆಂಗೆ ಓಪನ್ ಮಾಡೋದು ಅಂತ ನೋಡಿ. ಫಸ್ಟ್ ಇದರಲ್ಲಿ 3 ಸ್ಟಿಕ್ ಇರುತ್ತೆ. ಇದು ನಾವು ಎಷ್ಟಕ್ಕೆ ಹಾಕಬೇಕು ಅಂತಂದರೆ 3 ಪಾಯಿಂಟಿಗೆ ಹಾಕಬೇಕು. ಇದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ 3ಕ್ಕೆ ಬರಬೇಕು. ಆಮೇಲೆ ಇದು ಹಂಗೆ ಅದೇ ಥರನೇ ಓಪನ್ ಮಾಡಬೇಕು. ಇದು ಅಷ್ಟೇ. ಇವಾಗ ಹಿಂಗೆ ಓಪನ್ ಮಾಡಿದ್ರಲ್ಲ, ಇದನ್ನು ಕ್ಲೋಸ್ ಮಾಡೋದು ಹೆಂಗೆ ಗೊತ್ತಾ? ಇದನ್ನು ಒತ್ತಿ ಹಿಡ್ಕೊಂಬಿಟ್ಟು ಪೂರ್ತಿ ಹಿಂಗೆ ಮೇಲೆ ಎತ್ತಬೇಕು. ಮೇಲೆ ಎತ್ತಿದ ಕ್ಲೋಸ್ ಆಗುತ್ತೆ. ಇದು ಹಂಗೆ ಮಾಡಬೇಕು. ಹೀಗೆ 2 ಸೈಡ್ ಮಾಡಿ ಕ್ಲೋಸ್ ಆಗುತ್ತೆ. ಇಲ್ಲಿ ಎಲ್ಲ ಇಷ್ಟು ಕಲರ್ ಇದೆಯಲ್ಲ, ಅಲ್ಲಿಗೆ ಡಿಸ್ಪ್ಲೇ ಬರಬೇಕು. ಅದು ನೀವು ಕರೆಕ್ಟಾಗಿ ತಗೊಂಡೋಗಿ ಇಲ್ಲಿ ಸ್ವಲ್ಪ ಇದನ್ನು ಲೂಸ್ ಮಾಡಬೇಕು. ಲೂಸ್ ಮಾಡಿದಾಗಲೇ ಕ್ಯಾಮ್ರಾ ಇಡೋಕ್ಕಾಗೋದು. ಇದನ್ನು ಲೂಸ್ ಮಾಡಿ ಕರೆಕ್ಟಾಗಿಟ್ಟು ಇದನ್ನೇ ತಿರುಗಿಸೋದು, ಟೈಟ್ ಮಾಡೋದು. ಇದೇನೋಕೆ ಅಂತ ಅಂದರೆ, ಇದನ್ನು ಲೂಸ್ ಮಾಡಿಬಿಟ್ಟೆ ಫುಲ್ಲು ಹೈಟ್ ಮಾಡೋಕ್ಕಿದು. ಫಸ್ಟ್ ಬರೋದು ಹೆಡ್ ವಿಚಾರಕ್ಕೆ ಬಂತು ಅಂತ ಅಂದರೆ, ಇದು ಹೆಡ್ಡು ಮೇಲಗಡೆ ಇದೆಯಲ್ಲ, ಅದು ಬಾಲ್ ರೊಟೇಟ್ ಆಗಬೇಕು ಅಂದರೆ ಇದು ಕಾಣಿಸ್ತಿದೆಯಲ್ಲ, ಇದನ್ನು ತಿರುಗಿಸ್ಬೇಕು. ಇದನ್ನು ತಿರುಗಿಸ್ದಾಗ ನೋಡಿ, ಬಾಯಿ ಫುಲ್ ಹಿಂಗೆ ರೊಟೇಟ್ ಮಾಡ್ಬೋದು. ಅದನ್ನೇ ಟೈಟ್ ಮಾಡಬೇಕು ಅಂತ ಅಂದರೆ ಇದನ್ನೇ ಮತ್ತೆ ಹಿಂಗೆ ತಿರುಗಿಸೋದು. ಏನಕ್ಕೆ ಇರೋದು ಅಂತ ಅಂದರೆ ನೋಡಿ, ಇದನ್ನು ಹಿಂಗೆ ತಿರುಗಿಸೋಕ್ಕೆ ಈ ಥರ ರೊಟೇಟ್ ಮಾಡೋಕ್ಕಿರೋದು. ಇದೆಯಲ್ಲ, ಇದು ಈ ಕಡೆ ತೋರಿಸೋ. ಇದೆಯಲ್ಲ, ಇದನ್ನ ಫುಲ್ಲು ಮೇಲೆ ಎತ್ಬೋದು. ಫುಲ್ ಮೇಲೆ ಎತ್ಬಿಟ್ಟು ಮತ್ತೆ ಹಿಂಗೆ ಡೌನ್ ಮಾಡ್ಬೋದು. ನೋಡಿ, ಹಿಂಗೆ ಫುಲ್ ಡೌನ್ ಮಾಡ್ಬೋದು. ಡೌನ್ ಮಾಡಾದ್ಮೇಲೆ ಇದನ್ನೇ ಸ್ವಲ್ಪ ಟೈಟ್ ಮಾಡಿದ್ರೆ ಸ್ಟ್ರೈಟಾಗಿ ಹಂಗೆ ನಿಂತ್ಕೊಳ್ಳುತ್ತೆ. ಆದರೆ ಭಯ ನನಗೆ ಬಿಡೋಕ್ಕಿಲ್ಲ, ಇಲ್ಲ. ಆಮೇಲೆ ಮತ್ತೆ ಇದನ್ನ ಹಿಂಗೆ ಸ್ಟ್ರೈಟ್ ಮಾಡಿ ಸ್ವಲ್ಪ ಇದನ್ನ ಲೂಸ್ ಮಾಡಿ ಮತ್ತೆ ಹಿಂಗೆ ಡೌನ್ ಮಾಡಿ ಮುಗಿಯಿತು. ಇದೇನು ಗೊತ್ತಾಗಿರೋದು, ಇದು ಹೆಂಗೆ ಇಲ್ವಲ್ಲ, ಇದನ್ನ ಅವಾಗಲೇ ಒಂಚೂರು ಉದ್ದ ಮಾಡಿದ್ನಲ್ಲ, ಅದರ ಜೊತೆಗೆ ಬೆಂಡ್ ಮಾಡ್ತೀನಲ್ಲ, ಬೆಂಡ್ ಮಾಡಿದಾಗ ಇದೆಯಲ್ಲ, ಇದು ಹಿಂಗೆ ತಿರ್ಗಾಕೆ, ಈ ಥರ ತಿರ್ಗಾಕೆ ಅದು ಇದು ಬೇಕಾಗತ್ತೆ. ಇದು ಹಿಂಗೆ ಮತ್ತೆ ಸಕ್ಕ ತೂಕ ಐತೆ, ಹಿಂಗೆ ನಾವು ಬರ್ಬೋದು. ಮತ್ತೆ ಇದನ್ನು ಲೂಸ್ ಮಾಡಿ ಕೆಳಗೆ ಡೌನ್ ಮಾಡಿ ಮತ್ತೆ ಇದನ್ನು ಮಾಡಿದ್ರೆ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದು ಹೇಳೋದು ಬರ್ತಿದ್ದೆ, ಇದನ್ನ ಇನ್ನೂ ಉದ್ದ ಮಾಡ್ಕೋಬೋದು. ಇದನ್ನು ಉದ್ದ ಮಾಡೋದು ಹೆಂಗೆ ಅಂದರೆ, ಇದೆಯಲ್ಲ, ಇದನ್ನ ಈ ಕಡೆಗೆ ತಿರುಗಿಸ್ಬೇಕು. ಈ ಕಡೆಗೆ ತಿರುಗಿದ ತಕ್ಷಣ ಫುಲ್ ಉದ್ದ ಬರೋದು ಮಾಡಿ. ಇದು ಹಂಗೆ ಕೆಳಗಡೆ ಅದು ಹಂಗೆ ಅದನ್ನು ಹಾಗೆ ತಿರ್ಗಿಸಿ ಇನ್ನೂ ಉದ್ದ ಬರುತ್ತೆ. ಲಾಕ್ ಮಾಡೋದು ಹೆಂಗೆ ಅಂದಾಗ, ಇಲ್ಲಿ ಉದ್ದ ಬಂದಿರುತ್ತಲ್ಲ, ಇಲ್ಲಿ ಬಂದಾಗ ಲಾಕ್ ಮಾಡೋದು ಹೆಂಗೆ ಅಂದರೆ, ಇದನ್ನೇ ಉಲ್ಟಾ ಹಿಂಗೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ ಅಷ್ಟೇ. ಇದು 3 ಇದೆಯಲ್ಲ, ಇದನ್ನ ಬೇಕಿದ್ರೆ ಮಾನಪಾಡಾಗೂ ಮಾಡ್ಬೋದು. ಅದು ಹೆಂಗೆ ಗೊತ್ತಾ ಮಾಡೋದು? ಫಸ್ಟ್ ಇದೆಯಲ್ಲ, ಇದನ್ನ ಲೂಸ್ ಮಾಡ್ಕೋಬೇಕು. ಫಸ್ಟ್ ಇದನ್ನ ಬಿಚ್ಚಿ, ಆಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಡಿಚೇಬಲ್ ಮಾನೋಪಾಡ್ ಅಂತ ಇರುತ್ತೆ. ಇದನ್ನೇ ಬಿಚ್ಚಬೇಕು, ಬೇರೆದೇನು ಬಿಚ್ಚಕ್ಕಾಗಲ್ಲ. ಇದನ್ನೇ ಬಿಚ್ಚಬೇಕು. ಲೆಫ್ಟ್ ಸೈಡಿಗೆ ತಿರುಗಿಸ್ಬೇಕು. ಲೆಫ್ಟ್ ಸೈಡಿಗೆ ತಿರುಗಿಸಾದ್ಮೇಲೆ ಇದನ್ನ ಇದ್ರ ಜೊತೆ ಜಾಯಿಂಟ್ ಮಾಡಬೇಕು. ಅದು ಜಾಯಿಂಟ್ ಮಾಡೋಕ್ಕೆ ಫಸ್ಟ್ ಇದೆಯಲ್ಲ, ಇದನ್ನು ಲೂಸ್ ಮಾಡಬೇಕು. ಇದನ್ನು ಲೂಸ್ ಮಾಡಿ ಪೂರ್ತಿ ಹಿಂಗೆ ತೆಗಿಬೇಕು. ಫುಲ್ ಸಪ್ರೇಟಾಗಿ ಬರುತ್ತೆ. ಇದೊಂದು ಸೈಡಿಗೆ ಇಟ್ಟು ಇನ್ನೊಂದು ಅವಾಗಲೇ ತೋರಿಸಿದ್ನಲ್ಲ, ಅದೇ ಮಾನಪಾಡಿ ಬೇಕಾಗತ್ತೆ ಅಂತ, ಅದೇ ಇದನ್ನು ತಗೊಂಡು ಇದರಲ್ಲಿ ಒಂದು ನಟ್ಟಿರುತ್ತೆ. ಆ ನಟ್ಟು ಬೇಕಾಗತ್ತೆ.
ಮತ್ತು ನಾವು ಇಲ್ಲಿಗೆ ಹಾಕಬೇಕು. ಇಲ್ಲಿಗೆ ಹಾಕಿದ ತಕ್ಷಣ ಇದೆಯಲ್ಲ ಇದು ಸ್ಕ್ರೂ ಇದನ್ನು ಇಲ್ಲಿ ತಿರುಗಿಸಿ ಟೈಟ್ ಮಾಡಬೇಕು. ಟೈಟ್ ಮಾಡಾದ್ಮೇಲೆ ಇದು ಇರುತ್ತಲ್ಲ ಇದನ್ನು ಇಲ್ಲಿ ತಗೊಂಡು ಇನ್ನು ತಿರುಗಿಸೋದು. ನೋಡಿ ಈಗ ಇವಾಗ ಅಲ್ಲಿಗೆ ಮಾಡೋದು ರೆಡಿ ಆಯಿತು. ಇದಷ್ಟೊಂದೇನು ಬೇಕಾಗಲ್ಲ, ಏನಾದರೂ ಎಮರ್ಜೆನ್ಸಿ ಬೇಕಾಗದಾಗ ಈ ಥರ ಮಾಡ್ಕೊಬೋದು ಅಷ್ಟೇ. ಇದು ಬಿಲ್ ಕ್ವಾಲಿಟಿ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಬಿಲ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗೈತೆ. ಅದ್ರ ಜೊತೆಗೆ ಇದು ಫಸ್ಟು ಬೇಸಿಕ್ಕು, ಇವಾಗ ಯಾರ್ಯಾರು ಕ್ಯಾಮ್ರಾ ಇವಾಗ ದಿನ ತಗೊಂಡು ಶುರು ಮಾಡೋಕ್ಕೆ ನೋಡ್ತಾರೆ ನೋಡಿರಿ, ಅಂಥವ್ರಿಗೆ ಮಾತ್ರ ಇದು ಏನು ಮಾಡಿಸಿದ ಟ್ರೈಪಾಡು. ಅದ್ರ ಜೊತೆಗೆ ಇದು ರೇಟ್ ಬಂದ್ಬಿಟ್ಟು 6000 ಏನೋ ಸಮಥಿಂಗ್ ಬರುತ್ತೆ. ಇದು ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದರೆ, ಇವಾಗ ನೀವು ಹೊರಗಡೆ ಹೋಗ್ತೀರಾ ನೋಡಿ, ಟ್ರಾವೆಲಲ್ಲಿ ಹೋದಾಗೆಲ್ಲ ಆರಾಮಾಗಿ ತಗೊಂಡು ಹೋಗ್ಬೋದು. ಆದರೆ ಸ್ವಲ್ಪ ತೂಕ ಐತೆ, ಹಂಗಾದ್ರೆ ಏನು ಅಷ್ಟೊಂದೇನು ತೂಕ ಏನು ಅನ್ಸಲ್ಲ, ಸ್ವಲ್ಪ ಅಷ್ಟೇ ತೂಕ ಇರೋದು ತಗೊಂಡು ಹೋಗ್ಬೋದು. ಇದಕ್ಕೆ ಬರೀ ಕ್ಯಾಮ್ರಾ ಮಾತ್ರ ಇಡೋಕ್ಕಾಗೋದು, ಫೋನ್ನೆಲ್ಲ ಇಡೋಕ್ಕಾಗಲ್ಲ, ಓನ್ಲಿ ಕ್ಯಾಮ್ರಾ ಅಷ್ಟೇ ಇಡೋಕ್ಕಾಗೋದು. ಇಲ್ಲಿಗೆ ನಾನು ವಿಡಿಯೋ ಏನು ಮಾಡ್ತೀನಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಬಾಯ್.